ಸರ್ಕಾರಕ್ಕೆ ಧಿಕ್ಕಾರ. ಮೂಲಭೂತ ಸೌಕರ್ಯಗಳನ್ನು ಕೊಡದಂತ ಸರ್ಕಾರಕ್ಕೆ ಧಿಕ್ಕಾರ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಅಯ್ಯಯ್ಯೋ ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಎತ್ತಕ್ಕಾಗಿ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಏನಿವತ್ತು ಕನ್ನಡ ಪರವಾಗಿ ವಾಟಾಳ್ ನಾಗರಾಜ್ ಸರ್ ಕರೆ ಕೊಟ್ಟಂಥ ಕರೆಗೆ ಹೋಗೊಟ್ಟು ನಮ್ಮ ಭಾರತೀಯರ ಸೇವಾ ಸಮಿತಿ ಧರ್ಮಗಳ ಟ್ರಸ್ಟಿಂದ ಡಾಕ್ಟರ್ ರಾಮಚಂದ್ರ ಉಡಿಚಿನ್ನಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಕನ್ನಡ ಪರವಾಗಿ ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗಿರೋದ್ರಿಂದ ಮತ್ತು ನಮ್ಮ ಕನ್ನಡಿಗರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಾವು ಕಳ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದ್ಯಾವುದು ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ಬಂದಿದ್ದೀವಿ. ಆದರೆ ಏನು ಇವತ್ತಿನ ಚಳುವಳಿ ಮಾಧ್ಯಮದವರಿಗೆ ಕಮ್ಮಿ ಅಂತ ಅದನ್ನು ನಾವು ಖಂಡಿಸಿ ಮುಂದೆ ಏನು ನಮಗೆ ಅನ್ಯಾಯ ಆಗಬಾರ್ದು, ನಮ್ಮ ಯಾವುದೇ ಸಮಸ್ಯೆಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಬೀದಿಗೆ ಬಂದಿದ್ದೀವಿ. ಇವತ್ತು ಮುಂದೆ ನಾವೇನೇ ಬೇಕು ಅಂದರೆ ಈ ಒಂದು ಸೌಜನ್ಯದಿಂದ ಇವತ್ತು ಮುಂದೆ ಹಬ್ಬ ಇದೆ ಮತ್ತು ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಈ ರೀತಿ ಕಮ್ಮಿ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಆದರೆ ಇದು ಚಳುವಳಿ, ಇವತ್ತಿನ ಚಳುವಳಿ ನಿಜವಾಗ್ಲೂ ಸಕ್ಸಸ್ ಕೊಟ್ಟಿದೆ. ಆದರೆ ಸಕ್ಸಸ್ ಇಲ್ಲ ಅಂತ ನೀವು ಮಾಧ್ಯಮದವ್ರು ಅಂದ್ಕೋಬೇಡಿ. ನಾವು ಈ ಒಂದು ಚಳುವಳಿ ನಮ್ಮನ್ನು ಛಿದ್ರ ಮಾಡಿದ್ದಾರೆ. ಇವತ್ತು ಸರ್ಕಾರ ಏನಿದೆ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟು ಒಂದೊಂದು ಕ್ಷೇತ್ರಕ್ಕೂ ಕೂಡ 100 ಜನ ಸಿಬ್ಬಂದಿಗಳನ್ನು ಇಟ್ಟು ಇವತ್ತು ನಮ್ಮನ್ನು ಗಾಡಿಗಳಲ್ಲಿ ಇವತ್ತು ಅರೆಸ್ಟ್ ಮಾಡಿ ತೊಗೊಂಡು ಬಂದು ಅಲ್ಲಲ್ಲಿ ಗುಂಪುಗಳನ್ನಾಗಿ ಬಿಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇವರಿಗೆ ಪರಕೆ ತೋರಿಸೋದ್ರ ಮೂಲಕ, ಒನಕೆ ತೋರಿಸೋದ್ರ ಮೂಲಕ, ಕಪ್ಪು ಬಟ್ಟೆ ಕಟ್ಟುವುದ್ರ ಮೂಲಕ ನಮ್ಮ ಸಮಸ್ಯೆಗಳ ಮನವಿಗಳನ್ನು ಸೌಜನ್ಯ ರೀತಿಯಲ್ಲಿ ನಾವು ಹೋರಾಟಗಳನ್ನು ಮುಂದೆ ಮಾಡೇ ಮಾಡ್ತೀವಿ ಅಂತ ಈ ರೀತಿ ಎಚ್ಚರಿಕೆ ಕೊಡ್ತೇವೆ ಸರ್. ಥ್ಯಾಂಕ್ ಯು.